ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ಪರ್ವದಿನದಂದು 2026ನೇಯ ನಮ್ಮ ಈ ಆಂಗ್ಲ ನೂತನ ಸಂವತ್ಸರ ಇದೆಯಲ್ಲ, ಈ ವರ್ಷದ ಮೊದಲನೆಯ ಮಹಾಸೂರ್ಯಗ್ರಹಣ, ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಭಾರತದಲ್ಲಿ ಅದರ ಗೋಚಾರ ಇಲ್ಲ, ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಗೋಚಾರ ಇಲ್ಲ ಅಂದ್ರೇನು? ಆಚರಣೆ ಇಲ್ಲ ಅಂತ. ಫಲ ಇಲ್ಲ ಅಂತಲ್ಲ, ಫಲ ಬೇರೆ, ಆಚರಣೆ ಬೇರೆ. ಆಚರಣೆ ಏನು? ಗ್ರಹಣದ ಆದಿ ಮಧ್ಯಾಂತದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಉಪವಾಸ ಇರ್ತಕ್ಕಂಥದ್ದು, ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲ ದರ್ಬೆ ಹಾಕಿರ್ತಕ್ಕ ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ. ಆದರೆ ಫಲ ಅನ್ನುವಂಥದ್ದು ಸಂಭವಿಸುತ್ತೆ. ಯಾಕೆಂದರೆ ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಅಂದಮೇಲೆ ಆ ರಾಶಿ, ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ, ಕುಂಭರಾಶಿ ಎಷ್ಟನೇ ರಾಶಿ ಆಗುತ್ತೆ ಅನ್ನುವುದರ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲ ವಿಚಿತ್ರ ಫಲ ಅನ್ನೋದಿರ್ತದೆ. ಸಿಂಹರಾಶಿಯವರಿಗೆ ಈ ಒಂದು ಸೂರ್ಯಗ್ರಹಣ ಯಾವ ಫಲವನ್ನು ಕೊಡಲಿದೆ ಅಂದರೆ, ಸಿಂಹರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಇದು ಮಿಶ್ರ ವಿಚಿತ್ರ ಫಲವನ್ನು ಕೊಡಲಿದೆ ಅನ್ನುವಂಥದ್ದು ಸ್ಪಷ್ಟ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಫೆಬ್ರವರಿ 17ನೇ ತಾರೀಕಿನ ಮಹಾಸೂರ್ಯಗ್ರಹಣ ವಿಚಿತ್ರ ಫಲವನ್ನು ಸಿಂಹರಾಶಿಯವರಿಗೆ ಕೊಡಲಿದೆ. ಒಂದು 5 ಪ್ರಮುಖವಾದಂತಹ ಪಾಯಿಂಟ್ಸನ್ನು ನಾನು ಈ ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಅದರ ಪ್ರಭಾವದ ವಿಚಾರದಲ್ಲಿ ತಿಳಿಸ್ತೇನೆ, ಪರಿಹಾರವನ್ನು ತಿಳಿಸ್ತೇನೆ. ದಯವಿಟ್ಟು ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಿಂಹರಾಶಿಯವರ ಮೇಲೆ ಮಹಾಸೂರ್ಯಗ್ರಹಣದ ಪ್ರಭಾವದ ಮೊದಲನೆಯ ಪಾಯಿಂಟ್ ಏನಪ್ಪ ಅಂತಂದರೆ ಸಂಬಂಧಗಳಲ್ಲಿ ಏರಿಳಿತ ಅಂತ. ಎಸ್, ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ರವಿಯೇ ರಾಹುಗ್ರಸ್ತನಾಗ್ತಾನೆ. ಅದು ಶನಿಯ ಮನೆ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಅವರೂ ಸಹ ರವಿಗೆ ವೈರಿಯಾಗಿರ್ತಾನೆ. ರಾಹುಗ್ರಸ್ತ ಅಂದರೆ ಶನಿವತ್ ರಾಹುಹು ಅಂತ, ರಾಹು ಕೂಡ ಶನಿಯಂತೆ ಫಲವನ್ನು ಕೊಡೋದು. ಆದ್ದರಿಂದ 7ನೇ ಮನೆಯಲ್ಲಿ ಏನು ಈ ಗ್ರಹಣ ಸಂಭವಿಸ್ತಾ ಇದೆ ಸಿಂಹರಾಶಿಯವರಿಗೆ, ಸಂಬಂಧಗಳಲ್ಲಿ ಏರಿಳಿತ, ದಾಂಪತ್ಯ ಫಸ್ಟ್ ಹೊಡೆದು ಪ್ರಭಾವ ಬೀರೋದು ದಾಂಪತ್ಯದ ಮೇಲೆ. ಪಾಲುದಾರಿಕೆ, ಪಾರ್ಟ್ನರ್ಶಿಪ್, ಸಾರ್ವಜನಿಕ ಸಂಬಂಧಗಳು ಅಂತಂದರೆ ಪಬ್ಲಿಕ್ ರಿಲೇಷನ್ ಅಂತ ಮಾತಾಡ್ತಾರಲ್ಲ, ಆ ವಿಚಾರಗಳಲ್ಲಿ ಇದು ವಿಶೇಷವಾದ ಪ್ರಭಾವ, ವಿಚಿತ್ರ ಪ್ರಭಾವವನ್ನು ಕೊಡಲಿದೆ. ಒಮ್ಮೊಮ್ಮೆ ಸಹಕಾರ, ಒಮ್ಮೊಮ್ಮೆ ವಿರೋಧ. ಈಗ ತಾನೇ ಜಸ್ಟ್ ಸಪೋರ್ಟ್ ಮಾಡಿರ್ತಾರೆ, 5 ನಿಮಿಷ ಅಥವಾ 1 ದಿನ, ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಲೇ ನಿಮ್ಮನ್ನು ವಿರೋಧಿಸ್ತಾ ಇರ್ತಾರೆ. ಏನು ವಿಚಿತ್ರವಾಗಿ ಮಾಡ್ತಾ ಇದ್ದೀರಿ, ನಿನ್ನೆ ತಾನೇ ನಿಮ್ಮ ಓಕೆ ಅಂದಲ್ರಿ, ಇವಾಗಲೇ ಪ್ಲೇಟ್ ಚೇಂಜ್ ಮಾಡ್ತಿದ್ರಲ್ಲ ಅಂತ. ಆ ಥರ ಒಮ್ಮೊಮ್ಮೆ ಸಹಕಾರ, ಒಮ್ಮೊಮ್ಮೆ ವಿರೋಧ. ನಿಮಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ. ಯಾಕೆಂದರೆ ನಿಮ್ಮ ಬಾಳ ಸಂಗಾತಿನೇ ಆ ಥರ ಮಾಡಿದ್ರೆ, ನಿಮ್ಮ ಪಾರ್ಟ್ನರೇ ಆ ಥರ ಮಾಡಿದ್ರೆ, ಬಿಸ್ನೆಸ್ ಪಾರ್ಟ್ನರು, ಭಾಳ ಏನೋ ಲೈಫ್ ಪಾರ್ಟ್ನರ್ ಯಾರು ಬೇಕಾರಾಗಲಿ, ನಿಮ್ಮ ಫ್ರೆಂಡೇ ಈ ಥರ ಮಾಡಿದ್ರೆ ಏನು ಮಾಡ್ತೀರಾ? ಮಾತಿನ ಸಂಯಮ ಇದ್ದರೆ ಮಾತ್ರ ಸಮಸ್ಯೆ ತಪ್ಪುತ್ತೆ. ನಿಮ್ಮ ಮಾತಿನ ಮೇಲೆ ಸಂಯಮ ಇರಬೇಕು, ನಿಗಾ ಇರಬೇಕು. ಏನು ಮಾತಾಡ್ತಾ ಇದ್ದೀನಿ, ಎಷ್ಟು ಮಾತಾಡ್ತಾ ಇದ್ದೀನಿ ಅಂತ. ಇಲ್ದೋದ್ರೆ ಅವ್ರು ಹಂಗೆಲ್ಲ ಮಾಡಿಬಿಟ್ರು ಅಂತ ನೀವು ವಿಚಿತ್ರವಾಗಿ ಮಾತಾಡೋಕೆ ಹೋದರೆ, ನೀವು ನಿಮ್ಮ ಸಿಂಹರಾಶಿಯವ್ರ ಥರ ಮಾತಾಡೋಕೆ ಹೋದ್ರೆ ಏನಾಗ್ಬಿಡುತ್ತೆ, ಎಡವಟ್ಟಾಗ್ಬಿಡುತ್ತೆ. ಸೊ ಅದರಿಂದ ಪರಿಹಾರ ಮಾಡ್ಕೊಳ್ಳೇಬೇಕು. ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಇನ್ನು ಎರಡನೇದಾಗಿ ವ್ಯವಹಾರ ಒಪ್ಪಂದಗಳಲ್ಲಿ ಎಚ್ಚರ. ಈ ಒಂದು ಸೂರ್ಯಗ್ರಹಣ 7ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ನೀವು ಹೊಸ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ, ಯಾವುದೋ ಒಂದು ಹೊಸ ಡೀಲ್ ಮಾಡ್ತಾ ಇದ್ದೀರಾ, ಯಾವುದೋ ಡೀಲಲ್ಲಿ ಇದ್ದೀರಾ ನೀವು ಅಂತಂದರೆ ಆತುರ ಮಾಡಬೇಡಿ. ನೀವು ಆತುರ ಮಾಡೋಕ್ಕೆ ಹೋದರೆ ಡೀಲು ಎಡವಟ್ಟಾಗ್ಬಿಡುತ್ತೆ. ಲೀಗಲ್ ಅಥವಾ ಬರವಣಿಗೆ ವಿಚಾರ 1 ಅಥವಾ 2 ಸಲ ಚೆಕ್ ಮಾಡಬೇಕು. ಲೀಗಲ್ ಚೆಕ್ ಮಾಡ್ಕೊಂಡ್ರೆ ಏನ್ರಿ, ಎಲ್ಲ ಲೀಗಲ್ ಬರ್ತು ಬಿಡ್ರಿ, ಪರವಾಗಿಲ್ಲ ಮಾಡೋಣ. ಇಲ್ಲ, ಸೂರ್ಯಗ್ರಹಣ ನಿಮಗೆ ವಿಚಿತ್ರ ಫಲ ಇರೋದ್ರಿಂದ ಆ ಲೀಗ್ಯಾಲಿಟೀಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಳ್ಳಿ, ಏನೇನು ಬರೆದಿದ್ದಾರೆ ವಿಷಯನ ಡಬಲ್ ಚೆಕ್ ಮಾಡ್ಕೊಳ್ಳಿ. ಜಾಗ್ರತೆಯಿಂದ ನಡೆದುಕೊಂಡರೆ ನಷ್ಟ ತಪ್ಪುತ್ತೆ. ನೀವು ಜಾಗ್ರತೆಯಿಂದ ನಡ್ಕೊಳ್ಬೇಕು. ಪರವಾಗಿಲ್ಲ ಬಿಡಿ, ಏನಾಗಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರೆ ನಿಮಗಿದು ಸಮಸ್ಯೆ ಆಗಬಹುದು. ಎಚ್ಚರ ಈ ಒಂದು ಸೂರ್ಯಗ್ರಹಣ ಸಿಂಹರಾಶಿಯವರಿಗೆ. ಇನ್ನು 3ನೇದಾಗಿ ಗೌರವ ಪ್ಲಸ್ ಟೀಕೆ ಎರಡೂ ಸಹ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೊಂದು ಒಳ್ಳೆ ಹೆಸರು, ಒಳ್ಳೆ ಗೌರವ ಇದನ್ನೂ ಸಹ ಕೊಡುತ್ತೆ. ಹೆಚ್ಚಾಗುವಂಥ ಸಂದರ್ಭ ಇದು. ತುಂಬ ಚೆನ್ನಾಗಿ ಗೌರವ ಸಿಕ್ತು, ತುಂಬ ಒಳ್ಳೆ ಗೌರವ ಸಿಕ್ತು, ಒಳ್ಳೆ ಮರ್ಯಾದೆ ಸಿಕ್ತು ಅಂತ. ಆದರೆ ಅದೇ ಸಮಯದಲ್ಲಿ ಟೀಕೆ
ಅಥವಾ ತಪ್ಪು ಸುಳ್ಳು ಆರೋಪಗಳು ಅದೂ ಸಹ ನಿಮ್ಮ ತಲೆ ಮೇಲೆ ಬರುತ್ತೆ. ಇವ್ರು ಸರಿ ಇಲ್ಲ ರೀ, ಅವ್ರು ಹಂಗೆ ಹೇಳ್ದೆ ಇವ್ ಹಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ರೀ ಅವ್ರ ಬಗ್ಗೆ. ಹಂಗೆ ನಿಮ್ಗೆ ಒಂದು ಕಡೆ ಹೆಸರು ಬಂದ ತಕ್ಷಣ ಇನ್ನೊಂದು ಕಡೆ ಉರಿ ಶುರುವಾಗ್ಬಿಡುತ್ತಲ್ಲ, ಹೊಟ್ಟೆ ಉರಿ ಶುರುವಾಗ್ಬಿಡುತ್ತಲ್ಲ, ದುಶ್ಮನ್ ಕಾಯ್ ಅಂದ್ರೆ ಊರು ತುಂಬ ಹೈ ಅನ್ನೋದ್ರ ಆಗ್ಬಿಡುತ್ತಲ್ಲ ಮೊದಲೇ. ಸೊ ಆದ್ದರಿಂದ ಒಂದು ಕಡೆ ಗೌರವನೂ ಸಿಗುತ್ತೆ, ಇನ್ನೊಂದು ಕಡೆ ನಿಮ್ಮ ಕಾಲು ಎಳೆಯಲು ರೆಡಿ ಇರ್ತಾರೆ, ನಿಮ್ಗೆ ಅವಮಾನ ಮಾಡೋರು ರೆಡಿ ಇರ್ತಾರೆ, ನಿಮ್ಮ ಮೇಲೆ ಅಪವಾದ ಹಾಕೋರು ಸಹ ರೆಡಿಯಾಗಿರ್ತಾರೆ. ನಿಮ್ಮ ನಡವಳಿಕೆ ಶುದ್ಧವಾಗಿದ್ದರೆ ನೀವು ಪರಿಹಾರ ಮಾಡಿಕೊಂಡ್ರೆ ನಿಮ್ಮನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ, ಏನೂ ಸಮಸ್ಯೆ ಆಗಲಿಕ್ಕಿಲ್ಲ. ಇನ್ನು ನಾಲ್ಕನೆಯದಾಗಿ ರಾಹು ಪರಿಣಾಮ, ಅಪ್ರತೀಕ್ಷಿತ ತಿರುವು, ಅನಿರೀಕ್ಷಿತ ತಿರುವು ಅಂಥೇಳಿ. ರಾಹುಗ್ರಸ್ತ ಸೂರ್ಯಗ್ರಹಣ ಅಲ್ವೇ ಇದು. ಸೊ ಆದ್ದರಿಂದ ಅನಿರೀಕ್ಷಿತ ತಿರುವುಗಳು ಬಹಳ ಜಾಸ್ತಿ ಇರ್ತದೆ ಅಂತ. ಸಂಬಂಧ ಅಥವಾ ವ್ಯವಹಾರಗಳಲ್ಲಿ ಅಚಾನಕ್ ಬದಲಾವಣೆ, ಟಕ್ ಅಂತ ನಾವೇನೋ ಅಂದ್ಕೊಂಡಿದ್ವಿ ಬೇರೆ ಏನೋ ಆಗೋಯ್ತು, ಅಚಾನಕ್ ಬದಲಾವಣೆ. ಹೊಸ ಹೊಸ ವ್ಯಕ್ತಿಗಳ ಪ್ರವೇಶ, ಇವ್ರು ಯಾರು, ಇವರು ಹೊಸದಾಗಿ ಬಂದ್ಬಿಟ್ರಲ್ಲ, ಇವ್ರೇನು ಬಂದರು ಇಲ್ಲಿ ಈ ವ್ಯವಹಾರದಲ್ಲಿ ಇವ್ರು ಯಾರು, ಈ ವ್ಯವಹಾರದಲ್ಲಿ ಇವ್ರು ಯಾರು, ಇವ್ರು ಹೆಂಗೆ ಬಂದರು ಅನ್ನೋ ಥರ ಹೊಸ ಹೊಸ ವ್ಯಕ್ತಿಗಳ ಪ್ರವೇಶ ಆಗ್ತದೆ. ಹಳೆಯ ಸಂಬಂಧ ಮುಕ್ತಾಯವಾಗುವ ಸಾಧ್ಯತೆಯೂ ಇದೆ. ಅದು ಹಳೆಯ ಸಂಬಂಧ ಮೊದಲಿಂದ ಇತ್ತು ಸರ್ ರಿಲೇಷನ್ಶಿಪ್ಪು, ಅದು ಢಮಾರ್ ಮುಗಿದೋಯ್ತು, ರಿಲೇಷನ್ಶಿಪ್ಪೇ ಹೊರಟೋಯ್ತು, ಹಾಳಾಗೋಯ್ತು ಅನ್ನೋ ಥರನೂ ಆಗಬಹುದು. ಇನ್ನು ಐದನೆಯದಾಗಿ ಈ ಒಂದು ಗ್ರಹಣದ ವಿಶೇಷ ಫಲ ನಿಮ್ಮ ನಂಬಿಕೆಯ ಮೇಲೆ ನಿಂತಿರ್ತದೆ. ನಿಮ್ಮನ್ನು ನೀವು ಸ್ನೇಹಿತರು ಎಷ್ಟು ನಂಬ್ತಾ ಇದ್ದಾರೆ, ನಿಮ್ಮ ಸ್ನೇಹಿತರು ನಿಮ್ಮನ್ನು ಎಷ್ಟು ನಂಬ್ತಾ ಇದ್ದಾರೆ, ನಿಮ್ಮನ್ನು ನಿಮ್ಮ ಬಾಳ ಸಂಗಾತಿ ಎಷ್ಟು ನಂಬ್ತಾ ಇದ್ದಾಳೆ ಅಥವಾ ನಂಬ್ತಾ ಇದ್ದಾನೆ, ಅಥವಾ ನೀವು ಅವರನ್ನು ಎಷ್ಟು ನಂಬ್ತಾ ಇದ್ದೀರಾ, ನಿಮ್ಮ ವ್ಯವಹಾರಗಳ ನಂಬಿಕೆಯ ಪ್ರಶ್ನೆಯಾಗಿ ನಿಂತ್ಕೊಳ್ತದೆ. ಈ ಒಂದು ಗ್ರಹಣದ ಪ್ರಭಾವ ಸಿಂಹರಾಶಿಯವರನ್ನ ಇತರರಾಗಿರಬಹುದು ಅಥವಾ ಇತರರನ್ನ ಸಿಂಹರಾಶಿಯವರಾಗಿರಬಹುದು. ಏನು ನಂಬಿಕೆ ಅನ್ನೋದಿದೆಯಲ್ಲ, ಆ ನಂಬಿಕೆಯ ಮೇಲೆ ಈ ವಿಚಿತ್ರ ಸೂರ್ಯಗ್ರಹಣದ ಪ್ರಭಾವ ಅನ್ನುವಂಥದ್ದು ಖಂಡಿತವಾಗಿರಲಿದೆ. ದೂರ ಪ್ರಯಾಣ, ವಿದೇಶ ಪ್ರಯಾಣ, ಆಮೇಲೆ ಜಾಬ್ನಲ್ಲಿ ಟ್ರಾನ್ಸ್ಫರ್ಗಳು, ಇದೆಲ್ಲದ್ರ ಮೇಲೂ ಪ್ರಭಾವ ಬೀಳಿದೆ. ಆಮೇಲೆ ಸೂರ್ಯಗ್ರಹಣ ಇದು ನಿಮಗೆ ನಿಮ್ಮ ರಾಶ್ಯಾಧಿಪತಿನೇ ರಾಹುಗ್ರಸ್ತನಾಗ್ತಿರೋದು, ನಿಮ್ಮ ಆರೋಗ್ಯದ ಮೇಲೆ ವಿಶೇಷವಾಗಿ ಪ್ರಭಾವ ಬೀರಲೇಬೇಕು. ಮೃತ್ಯುಂಜಯನ ಅನುಗ್ರಹ ಬೇಕೇ ಬೇಕಾಗ್ತದೆ ನಿಮಗೆ, ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯ 7ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇದ್ದಾನೆ. ಅದಕ್ಕೆ ಯಾರ್ಯಾರು ಸ್ವಲ್ಪ ಶತ್ರುಗಳು ಜಾಸ್ತಿ ಇರತಕ್ಕಂಥವ್ರು, ಈ ಮೊದಲು ನನ್ನ ಶತ್ರುವಾಗಿದ್ದ ಇವನು ಈಗ ಯಾಕೋ ಮಿತ್ರನ ಥರ ಎಲ್ಲೋ ಕರಿತಾ ಇದ್ದಾನೆ, ಮೊದಲು ನಿಮ್ಮ ಶತ್ರು ಇಲ್ಲಿ ಬನ್ನಿ ಹೋಗೋಣ ಪರವಾಗಿಲ್ಲ ಅಂತ ನಿಮ್ಮನ್ನು ಫ್ರೆಂಡ್ಸ್ ಮಾಡ್ಕೊಂಬಿಟ್ಟು ಎಲ್ಲೋ ಕರಿತಾ ಇದ್ದಾನೆ ಅಂತಂದರೆ ರಪ್ಪಂತ ಗೆದ್ದು ಹೋಗ್ಲಿಕ್ಕೆ ಹೋಗಬೇಡಿ. ಯಾರ್ಯಾರು ಎಲ್ಲರೂ ಕರೆದ್ರಂದ ತಕ್ಷಣ ಕಣ್ಣು ಮುಚ್ಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ಷಡ್ಯಂತ್ರ ಇರ್ಬೋದು, ನಿಮ್ಮ ಷಡ್ಯಂತ್ರ ಹೆಣೆಯುವ ಸಾಧ್ಯತೆಗಳಿರ್ತದೆ. ಸೊ ಸಿಂಹರಾಶಿಯವರು ಬಹಳ ಕೇರ್ಫುಲ್ ಆಗಿರಬೇಕು. ಈ ಸೂರ್ಯಗ್ರಹಣ ವಿಶೇಷ ವಿಚಿತ್ರ ಪ್ರಭಾವಗಳಿದೆ. ಇನ್ನು ಪರಿಹಾರಾದಿಗಳ ವಿಚಾರಕ್ಕೆ ಬಂದರೆ ಸಿಂಪಲ್ ಪರಿಹಾರ ಹೇಳಬೇಕಾ, ಉದ್ದಿನ ಬೇಳೆ ಒಂದು 2-3 kg ಅಥವಾ 1 kg ನಿಮ್ಮ ಶಕ್ತಿಯಾನುಸಾರ, ಅರ್ಧ kg ನಿಮ್ಮ ಕೈಲಾದಷ್ಟು, ಇನ್ನೊಂದು ಬಂದು ಗೋಧಿ ಅದೊಂದು ಅರ್ಧ kg 1 kg, ಎರಡು ಸಪ್ರೇಟ್ ವಸ್ತ್ರದಲ್ಲಿ ಕಟ್ಕೊಂಡು, ನಿಮಗೆ 17ನೇ ತಾರೀಕು ಗ್ರಹಣ ಅಂತಂದರೆ 18ನೇ ತಾರೀಕು ಬೆಳಗ್ಗೆ ಎದ್ದು ಮನೆ ಹತ್ತಿರ ಇರುವ ಯಾವುದಾದ್ರು ದೇವಸ್ಥಾನದಲ್ಲಿ ಅದನ್ನು ದಾನ ಮಾಡಿಬಿಡಿ, ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಲ್ಲದೆ ಇನ್ನು ವಿಶೇಷವಾದ ಪರಿಹಾರ ಬೇಕು ಅಂದರೆ ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲ, ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ, ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಈ ಬಾರಿಯ ನಮ್ಮ ವಿಶೇಷವಾದಂತಹ ದೇವತಾರಾಧನೆಗಳನ್ನು ನಾವು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿರ್ತಕ್ಕಂಥ ಹಲಬರಿಗೆಲ್ಲ ಗೊತ್ತಿರ್ತದೆ, ಪ್ರತಿ ವರ್ಷಕ್ಕೊಮ್ಮೆ ನಾವು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವು ದೇವತಾರಾಧನೆಯನ್ನು ಮಾಡ್ತೇವೆ. ಸೊ ಈ ಬಾರಿಯೂ ಅದಕ್ಕೆ ಹೊರತಲ್ಲ, ಈ ಬಾರಿಯೂ ಸಹ ಅಂತಹ ದಿವ್ಯ ಪವಿತ್ರವಾದಂತಹ ಕ್ಷೇತ್ರದಲ್ಲಿಯೇ ನಾವು ದೇವತಾರಾಧನೆಯನ್ನು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಶಾಂತಿಗಳನ್ನು ಯಾವ ರೀತಿ ಶಾಂತಿಗಳನ್ನು ಮಾಡ್ತಾ ಇದ್ದೀವಿ ಈ ಬಾರಿ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಶಿವರಾತ್ರಿ ಅಮಾವಾಸ್ಯೆ ಶಿವನ ಸನ್ನಿಧಾನವಾದ ಕಾರಣ ರುದ್ರಹೋಮವನ್ನು ಮಾಡಲೇಬೇಕು. ನಾವು ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವತ್ತಿನ ದಿವಸವೇ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಇರೋದ್ರಿಂದಾಗಿ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಪರಿಹಾರಕ್ಕೋಸ್ಕರವಾಗಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಬಾರಿ ಬಹಳ ಪ್ರಮುಖವಾಗಿ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಒಂದು ವಿಶೇಷವಾದಂತಹ ದಿಗ್ಬಂಧನ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡಿ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇರತಕ್ಕಂಥದ್ದು ನಾವು ಯಾವುದಪ್ಪ ಅಂತಂದರೆ ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರಸಾದ. ಇದು ಮಹಾರುದ್ರ ತ್ರಿಶಕ್ತಿ ಮಾಲೆ. ಇದರಲ್ಲಿ 3
3 ವಿಧದ ವಿಶೇಷವಾದಂತಹ ಒಂದು ದ್ರವ್ಯಗಳಿದೆ. ಇದರ ಒಂದು ಬಂದು ಕರುಂಗಾಲಿ ಮಾಲೆ, ಎಲ್ಲರಿಗೂ ಗೊತ್ತಿರತಕ್ಕಂಥ, ನಾವು ಈ ಹಿಂದೆ ಸಹ ಕೊಟ್ಟಿದ್ದೇವೆ ಕರುಂಗಾಲಿ ಮಾಲೆ ಅಂಥೇಳಿ. ಎರಡನೆಯದು ವ್ಯಾಘ್ರನೇತ್ರ ರತ್ನ ಮಾಲೆ, ವ್ಯಾಘ್ರನೇತ್ರ ರತ್ನ ಮಣಿಗಳು. ಇನ್ನು ಮೂರನೇದು ಜ್ವಾಲಾಮುಖಿ ರತ್ನಗಳು. ಸೊ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಒಂದು ಕರುಂಗಾಲಿ, ಇನ್ನೊಂದು ವ್ಯಾಘ್ರನೇತ್ರ ರತ್ನ ಹಾಗೂ ಇನ್ನೊಂದು ಜ್ವಾಲಾಮುಖಿ. ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಮಾಲೆಯನ್ನು, ರುದ್ರ ತ್ರಿಶಕ್ತಿ, ಮಹಾರುದ್ರ ತ್ರಿಶಕ್ತಿ ಮಾಲೆ ಇದು. ಯಾಕೆಂದರೆ ಇದನ್ನು ರುದ್ರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಇಂದ್ರಾಷ್ಟ ದಿಗ್ಬಂಧನ ಒಂದು ವಿಶೇಷವಾದಂತಹ ಹೋಮದಲ್ಲಿ, ಹಾಗೂ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ನೆನಪಿಟ್ಕೊಳ್ಳಿ, 3 ವಿಶೇಷವಾದಂತಹ ರತ್ನಗಳಿದೆ. ಇದರಲ್ಲಿ ಕರುಂಗಾಲಿನೂ ಇದೆ, ಇದರಲ್ಲಿ ಜ್ವಾಲಾಮುಖಿನೂ ಇದೆ. ಏನು ಭೂಗರ್ಭದಿಂದ ಜ್ವಾಲಾಮುಖಿ ಸ್ಫೋಟಗೊಂಡು ಲಾವಾ ರಸ ಹೊರಬರುತ್ತಲ್ಲ, ಆ ಜ್ವಾಲಾಮುಖಿ ರತ್ನವೂ ಇದೆ. ಇದರಲ್ಲಿಯೇ ವಿಶೇಷವಾಗಿ ವ್ಯಾಘ್ರನೇತ್ರ ರತ್ನವೂ ಸಹ ಇದೆ. ಸೊ ಈ ಒಂದು ಅದ್ಭುತವಾದಂತಹದ್ದು ಮಹಾಪ್ರತ್ಯಂಗಿರ ಹೋಮದಲ್ಲಿ ಎನರ್ಜೈಸ್ ಆದಾಗ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ವ್ಯಾಘ್ರನೇತ್ರ ರತ್ನವೂ ಇರೋದ್ರಿಂದಾಗಿ ಇದು ನಿಮ್ಮ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಇದರಲ್ಲಿ ಜ್ವಾಲಾಮುಖಿ ರತ್ನ ಇರೋದ್ರಿಂದ ಇಂದ್ರಾದ್ಯಷ್ಟ ದಿಕ್ಪಾಲಕ, ವಿಶೇಷವಾದ ಇಂದ್ರಾಷ್ಟ ದಿಕ್ಪಾಲಕ ಹೋಮಗಳಲ್ಲಿ ಇದು ಎನರ್ಜೈಸ್ ಆಗೋದ್ರಿಂದಾಗಿ ನಿಮಗೆ ದಿಗ್ಬಂಧನ, ಒಂದು ನೆಗೆಟಿವ್ ಎನರ್ಜೀಸ್ ಹೊರಗೋಗಬೇಕು, ಇನ್ನೊಂದು ದಿಗ್ಬಂಧನದಿಂದ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ತಾಕಬಾರದು. ಅಂತಹ ಅದ್ಭುತವಾದಂತಹ ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಪರ್ವ ದಿನದಂದು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು, ಕಳಿಸ್ಕೊಡ್ತಕ್ಕಂಥದ್ದು. ಇದನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಎಲ್ಲ ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ಅಲ್ಲಿಂದ ತಂದು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರವೇ ಹೋಮ ಇರತಕ್ಕಂಥದ್ದು. ನಾನು ಮತ್ತೆ ಪುನಃ ವಾಪಸ್ ಅಲ್ಲಿಂದ ಬಂದು ನಾವಿಲ್ಲಿ ಪ್ರಸಾದವನ್ನು ಕೊಟ್ಟು ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ. ಈ ಸಮಯವನ್ನು ನೀವು ಗಮನಿಸಬೇಕು. ನಾನು ಯಾವುದೋ ಪಕ್ಕದ ಊರಿಗೋ, ಪಕ್ಕದ ಜಿಲ್ಲೆಗೋ, ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇಲ್ಲ, ಪಕ್ಕದ ದೇಶಕ್ಕೆ ಹೋಗ್ತಾ, ಇನ್ನೊಂದು ದೇಶಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸೊ ಅದರಿಂದಾಗಿ ಆ ದೇಶ ಅಂದರೆ ನೇಪಾಳ ದೇಶದಲ್ಲಿ ನಮ್ಮ ಜ್ಯೋತಿರ್ಲಿಂಗ ಅಂತಂದರೆ, ಜ್ಯೋತಿರ್ಲಿಂಗದ ಇನ್ನೊಂದು ಭಾಗ ಅಂತ ಹೇಳ್ತಾರೆ, ಮುಖ ಭಾಗ ಅಂತ ಹೇಳ್ತಾರೆ ಪಶುಪತಿನಾಥನನ್ನ. ಇಲ್ಲಿ ಬೆನ್ನಿನ ಭಾಗ ಬಂದು ಕೇದಾರನಾಥ, ಮುಖ ಭಾಗ ಬಂದು ಪಶುಪತಿನಾಥ ಅಂತ ಹೇಳ್ತಾರೆ. ಆ ಪಶುಪತಿನಾಥ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ಒಂದು ವಿಶೇಷ ಪರ್ವ ದಿನದಂದೇ ಈ ವಿಶೇಷವಾದಂತಹ ಮಾಲೆಯನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಮಹಾರುದ್ರ ತ್ರಿಶತಿ ವಿಶೇಷ ಮಾಲೆಯನ್ನು ದಯವಿಟ್ಟು ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬಹುದಾಗಿರ್ತದೆ. ನೇಪಾಳದಲ್ಲಿ ನಾನು ಸಂಕಲ್ಪ ಮಾಡ್ತಾ ಇರ್ತೇನೆ, ಹೆಸರು ನಾನೇ ಕೂತ್ ಸಂಕಲ್ಪ ಮಾಡ್ತೇನೆ. ನೀವು ಇಲ್ಲಿ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಹೆಸರು ಅಲ್ಲಿ ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳನ್ನು ನಾವು ನೇಪಾಳದಲ್ಲಿ ಮಾಡುವ ಎಲ್ಲ ಹೋಮಗಳನ್ನು ನೀವು ಇಲ್ಲೇ ಕೂತ್ಕೊಂಡು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಮಹಾರುದ್ರ ತ್ರಿಶಕ್ತಿ ಒಂದು ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡು ತಗೊಂಡಿರ್ತಕ್ಕಂಥ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದಾಗಿರ್ತದೆ. ಬಹಳ ಲಿಮಿಟೆಡ್ ಆಗಿ ನಾವು ಮಾಲೆ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.